ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ 12ರ ನಂತರ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ವೃಶ್ಚಿಕ ರಾಶಿಯವರಿಗೆ ಈ ಜುಲೈ ತಿಂಗಳು ಹೇಗಿರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ವೃಶ್ಚಿಕ ರಾಶಿಯವರಿಗೆ ಅನೇಕ ಆಧ್ಯಾತ್ಮಿಕ ಮತ್ತು ಮಾನಸಿಕ ಪಾಠಗಳನ್ನು ಕಲಿಸುವಂತಹ ತಿಂಗಳು ಈ ಜುಲೈ ತಿಂಗಳು. ನೀವು ಎಲ್ಲ ಅದೃಷ್ಟವು ನಿಮ್ಮ ಅದೃಷ್ಟದ ಮನೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇರತಕ್ಕಂತಹ ಗುರುವಿನ ಕೈಯಲ್ಲಿ ಇರಲಿದೆ. ಗುರುವಿನ ತಂಪಾದ ನೋಟದಿಂದಾಗಿ ನಿಮಗೆ ಸಕಾಲದಲ್ಲಿ ಅದೃಷ್ಟ ಮತ್ತು ಹಣವು ಕೂಡ ಸಿಗಲಿದೆ. ಆದರೆ ಇಡೀ ಸಮಸ್ಯೆ ನಿಮ್ಮ ಮಾನಸಿಕ ಸ್ಥಿತಿ, ಕರ್ಮಸ್ಥಾನದಲ್ಲಿ ಕೇತುವಿನ ಅಂಶದಿಂದಾಗಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದರೂ ನಾನು ಇನ್ನೂ ಹಿಂದುಳಿದಿರಬಹುದು ಎಂಬ ಸ್ವಯಂ ಕೇಳಿರಿಮೆಯ ಭಾವನೆ ನಿಮ್ಮಲ್ಲಿ ಮೂಡಬಹುದು. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಂದು ರೀತಿಯ ಅವಿವೇಕದ ಭಯ ಮತ್ತು ನಿರ್ಲಿಪ್ತತೆ ಕಾಡಲಿದೆ. ಇದರ ಜೊತೆಗೆ 7ನೇ ಮನೆಯಲ್ಲಿರ್ತಕ್ಕಂತಹ ಮಂಗಳನು ನಿಮ್ಮ ಕೋಪವನ್ನು ಹೆಚ್ಚಿಸಲಿದ್ದು ಮತ್ತು ನಿಮ್ಮ ಪಾಲುದಾರರೊಂದಿಗೆ ಜಗಳಕ್ಕೆ ನೀವು ಕಾರಣವಾಗ್ತಾ ಹೋಗ್ತದೆ. ನೀವು ಸಂಪೂರ್ಣ ದೈವಿಕ ಶಕ್ತಿಯನ್ನು ಹೊಂದಿರೋದ್ರಿಂದ ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸಿಕೊಂಡ್ರೆ ಈ ಗ್ರಹಗಳ ಪ್ರತಿಕೂಲತೆಯನ್ನು ನೀವು ಸುಲಭವಾಗಿ ನಿವಾರಿಸಿಕೊಳ್ಬೋದಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. 9ನೇ ಮನೆಯಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಇರತಕ್ಕಂತಹ ಗುರು ಈ ರಾಶಿಯವರಿಗೆ ಈ ಸಂಚಾರದಲ್ಲಿ ಬಹಳಷ್ಟು ಶುಭವಾಗಲಿದೆ. ಮಕ್ಕಳ ಜನನ ಅಥವಾ ಬೆಳವಣಿಗೆ, ಆಧ್ಯಾತ್ಮಿಕ ಪ್ರಯಾಣಗಳು, ತಂದೆಯ ಮೂಲಕ ಲಾಭವನ್ನು ಕಾಣಲಿದ್ದು ಸಂಪತ್ತಿನ ವೃದ್ಧಿಯನ್ನು ಕೂಡ ಈ ಗುರು ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ಇರತಕ್ಕಂತಹ ಕೇತು ವೃತ್ತಿಯಲ್ಲಿ ಬೇರ್ಪಾಡುವಿಕೆ, ಕಡಿಮೆ ಸ್ವಾಭಿಮಾನ, ಉದ್ಯೋಗ ಬದಲಾಯಿಸುವಂತಹ ಆಲೋಚನೆಗಳು, ಕೆಲಸದಲ್ಲಿ ಭಯವನ್ನು ಕೇತುವಿನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯಲ್ಲಿ ಇರತಕ್ಕಂತಹ ಮಂಗಳನು ಪಾಲುದಾರರೊಂದಿಗೆ ಜಗಳಗಳು, ವಿಪರೀತವಾದಂತಹ ಕೋಪ, ಕ್ರೋಧ, ಹಾಗೆ ವ್ಯವಹಾರದಲ್ಲಿ ಘರ್ಷಣೆಗಳನ್ನು ಕೂಡ ಮಂಗಳನ ಸಂಚಾರದ ಸಮಯದಲ್ಲಿ ಈ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 8 ಮತ್ತು 9ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಇದೇ ಜುಲೈ 16ರಿಂದ 6ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಗುರುವಿನೊಂದಿಗೆ ಒಡನಾಟದಿಂದಾಗಿ ಮೇಲಾಧಿಕಾರಿಗಳಿಂದ ಬೆಂಬಲ ಮತ್ತು ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ತರಲಿದ್ದಾರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 9 ಮತ್ತು 8ನೇ ಮನೆಯಲ್ಲಿ ಬುಧನು ಇರಲಿದ್ದು, ಜುಲೈ 7ರಂದೆಯೇ ಆಲ್ರೆಡಿ 8ನೇ ಮನೆಗೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಬುಧನು ಹಠಾತ್ ಹಣದ ಆಗಮನವನ್ನು ತರಲಿದ್ದು, ಆದರೆ ಇದೇ ಟೈಮ್ನಲ್ಲಿ ನಿಮಗೆ ಮಾನಸಿಕ ಆತಂಕವೂ ಕೂಡ ಉಂಟಾಗ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 9 ಮತ್ತು 10ನೇ ಮನೆಯಲ್ಲಿ ಇರತಕ್ಕಂತಹ ಶುಕ್ರನು ಜುಲೈ 4ರಂದೆಯೇ 10ನೇ ಮನೆಯಲ್ಲಿ ಸಿಂಹರಾಶಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಬೆಂಬಲವನ್ನು ತರಲಿದ್ದು, ಸೃಜನಶೀಲತೆಯು ಕೂಡ ಈ ಟೈಮ್ನಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿಯು ಮಕ್ಕಳಾಗುವುದರಲ್ಲಿ ವಿಳಂಬ, ಅಧ್ಯಯನದಲ್ಲಿ ಅತಿಯಾದಂತಹ ಪ್ರಯತ್ನ ಮತ್ತು ಆಲೋಚನೆಗಳಲ್ಲಿ ಸ್ಥಿರತೆಯನ್ನು ತರಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಉದ್ಯೋಗಿಗಳಿಗೆ ತಮ್ಮ ಮನಸ್ಸಿನೊಂದಿಗೆ ಹೋರಾಡಬೇಕಾದಂತಹ ತಿಂಗಳು ಈ ತಿಂಗಳಾಗಿರಲಿದೆ. ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಯಾವುದೇ ದೋಷಗಳು ಇರೋದಿಲ್ಲ. ಆದರೆ 10ನೇ ಮನೆಯಲ್ಲಿ ಕೇತುವಿನ ಸಂಚಾರ ಉಂಟಾಗುವ ಕಾರಣ ನೀವು ನಕಾರಾತ್ಮಕ ಮನಸ್ಥಿತಿಗೆ ಬೀಳ್ತೀರಿ. ನನಗೆ ಈ ಕಚೇರಿಯಲ್ಲಿ ಸರಿಯಾದಂತಹ ಮನ್ನಣೆ ಸಿಗ್ತಿಲ್ಲ ಅಥವಾ ಈ ಕೆಲಸ ನನಗೆ ಇಲ್ಲ ಎಂದು ನೀವು ಕೀಳಾಗಿ ಭಾವಿಸ್ಕೊಳ್ತಾ ಹೋಗ್ತೀರಿ. ಮತ್ತು ಕೋಪದಿಂದ ನಿಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡುವ ಬಗ್ಗೆಯೂ ಯೋಚಿಸ್ಬೋದು.
ಆದರೆ ದಯವಿಟ್ಟು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಇದೇ ಜುಲೈ 16ರ ನಂತರ 10ನೇ ಮನೆಯ ಅಧಿಪತಿ ಸೂರ್ಯ ಲಗ್ನದೊಂದಿಗೆ ಭಾಗ್ಯಸ್ಥಾನದಲ್ಲಿ ಸೇರೋ ಕಾರಣ ಇದು ನಿಮ್ಮ ಕಚೇರಿಯ ವಾತಾವರಣವನ್ನು ಮತ್ತಷ್ಟು ಅನುಕೂಲಕರವಾಗಿಸಲಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಯೋಗ್ಯತೆಯನ್ನು ಗುರುತಿಸುತ್ತಾರೆ. ಜುಲೈ 4ರಂದಿಯೇ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ಕರ್ಮಸ್ಥಾನಕ್ಕೆ ಪ್ರವೇಶವನ್ನು ಮಾಡಲಿದ್ದು ಇದು ಕೆಲಸದಲ್ಲಿ ನಿಮ್ಮ ಉತ್ಸಾಹವನ್ನು ಕೂಡ ಹೆಚ್ಚಿಸ್ತಾ ಬರ್ತದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರ ಈ ರಾಶಿಯವರಿಗೆ ಗುರು 9ನೇ ಮನೆಯಲ್ಲಿ ಇರೋದರಿಂದ ಲಾಭ ಸ್ಥಿರವಾಗಿರಲಿದೆ. ನಿಮ್ಮ ವ್ಯವಹಾರವು ಅದೃಷ್ಟದಿಂದ ಆಶೀರ್ವದಿಸಲ್ಪಡಲಿದೆ. ಆದರೆ 7ನೇ ಮನೆಯಲ್ಲಿ ಕುಜನ ಸಂಚಾರದಿಂದಾಗಿ ಪಾಲುದಾರಿಕೆ ಮಾಡುವವರು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಸಣ್ಣ ವಿಷಯಗಳಿಗೆ ಪಾಲುದಾರರೊಂದಿಗೆ ಅಹಂಕಾರದ ಸಮಸ್ಯೆಗಳು ಮತ್ತು ವಾದಗಳು ಉದ್ಭವಿಸಬಹುದು. ಸ್ನೇಹಿತರೆ, ಈಗಿರುವ ವ್ಯವಹಾರವನ್ನು ಹಾಗೆಯೇ ನಡೆಸುವುದು ಬಹಳ ಉತ್ತಮ. 10ನೇ ಮನೆಯಲ್ಲಿ ಕೇತು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ನಿಮಗೆ ಧೈರ್ಯವನ್ನು ನೀಡದಿರಬಹುದು ಮತ್ತು ನೀವು ಹಣವನ್ನು ಕಳೆದುಕೊಳ್ಳುವಂತಹ ಭಯದಲ್ಲಿ ಕೂಡ ಇರಬಹುದು. ಅಂತಹ ಸಮಯದಲ್ಲಿ ಕುರುಡು ಅಪಾಯಗಳನ್ನು ತೆಗೆದುಕೊಳ್ಳುವ ಬದಲು ಹಳೆಯ ಗ್ರಾಹಕರನ್ನು ಉಳಿಸುವತ್ತ ಗಮನವನ್ನು ಹರಿಸ್ತಾ ಬಂದರೆ ಸಾಕಷ್ಟು ಬದಲಾವಣೆಯನ್ನು ಈ ಜುಲೈ 12ರ ನಂತರವೂ ಕೂಡ ಕಾಣ್ತಾ ಬರ್ತೀರಿ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣದ ಲಾಭದ ವಿಚಾರಕ್ಕೆ ಬರೋದಾದರೆ, ಹಣದ ಅಧಿಪತಿಯಾಗಿರತಕ್ಕಂತಹ ಗುರು ಉತ್ತುಂಗ ಸ್ಥಾನದಲ್ಲಿ ಇರೋದರಿಂದ ಈ ತಿಂಗಳು ಯಾವುದೇ ಆರ್ಥಿಕ ತೊಂದರೆಗಳು ಇರೋದಿಲ್ಲ. ನಿಮಗೆ ಹಣದ ಅಗತ್ಯವಿದ್ದಾಗ ನೀವು ಅದನ್ನು ಯಾರೊಂದಿಗಾದರೂ ಸ್ವೀಕರಿಸ್ತಾ ಹೋಗ್ತೀರಿ. ಹಾಗೆ ಜುಲೈ 7ರಂದೆಯೇ ನಿಮ್ಮ ಲಾಭಾಧಿಪತಿಯಾದಂತಹ ಬುಧ 8ನೇ ಮನೆಗೆ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ ನೀವು ಅನಿರೀಕ್ಷಿತ ಮೂಲಗಳಿಂದ ಹಣವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಚತುರ್ಥಮದಲ್ಲಿ ರಾಹು ಇರೋದರಿಂದ ನೀವು ಮನೆ ದುರಸ್ತಿ ಅಥವಾ ವಾಹನ ದುರಸ್ತಿಗಾಗಿ ಸ್ವಲ್ಪ ಹಣವನ್ನು ಕೂಡ ಖರ್ಚು ಮಾಡಬೇಕಾಗ್ಬೋದು. ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಈ ರಾಶಿಯವರು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ದೈಹಿಕ ಆರೋಗ್ಯದ ದೃಷ್ಟಿಯಿಂದ 7ನೇ ಮನೆಯಲ್ಲಿ ಮಂಗಳನು ನಿಮ್ಮ ಜನ್ಮರಾಶಿಯ ಲಗ್ನದ ಮೇಲೆ ನೇರವಾಗಿ ದೃಷ್ಟಿಯನ್ನು ಹಾಕೋದ್ರಿಂದ ದೇಹದಲ್ಲಿ ತೀವ್ರವಾದಂತಹ ಉಷ್ಣತೆ ಮತ್ತು ಉತ್ಸಾಹವು ಕೂಡ ಹೆಚ್ಚಾಗಲಿದೆ. ರಕ್ತದೊತ್ತಡ ಈ ಟೈಮ್ನಲ್ಲಿ ಹೆಚ್ಚಾಗ್ಬೋದು. ಹೊಟ್ಟೆ ಹುಣ್ಣು ಅಥವಾ ಕಣ್ಣಿನ ಹುರಿಯೂತವೂ ಕೂಡ ಆಗ್ಬೋದು. ಕೋಪದಿಂದ ವಾಹನವನ್ನು ಚಲಾಯಿಸಬೇಡಿ. ಮಾನಸಿಕ ಆರೋಗ್ಯದ ವಿಷಯದಲ್ಲಿ 10ನೇ ಮನೆಯಲ್ಲಿ ಕೇತು ಮತ್ತು 4ನೇ ಮನೆಯಲ್ಲಿ ರಾಹು ಶಾಂತಿಯ ಕೊರತೆಯನ್ನು ಉಂಟು ಮಾಡಬಹುದು. ಅಜ್ಞಾತ ಭಯ, ನಾಳೆ ಏನಾಗುತ್ತದೆ ಎಂಬ ಚಿಂತೆ ನಿಮ್ಮನ್ನು ನಿದ್ರೆಯನ್ನು ಭಂಗಗೊಳಿಸಬಹುದು. ಆಧ್ಯಾತ್ಮಿಕ ಧ್ಯಾನ, ದೇವಸ್ಥಾನಕ್ಕೆ ಹೋಗುವುದು ಅಥವಾ ಪ್ರಾಣಾಯಾಮ ಮಾಡುವುದು ಮನಸ್ಸನ್ನು ಶಾಂತವಾಗಿಡಲು ಸಹಾಯವನ್ನು ಮಾಡಲಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳು ಈ ತಿಂಗಳು ಇದ್ದೇ ಇರಲಿದೆ. 7ನೇ ಮನೆಯಲ್ಲಿ ಮಂಗಳನ ಸಂಚಾರ ಉಂಟಾಗುವ ಕಾರಣ ನಿಮ್ಮ ಸಂಗಾತಿಯೊಂದಿಗೆ ಅಭೂತಪೂರ್ವವಾದಂತಹ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಲಿದೆ. ನಿಮ್ಮ ಕಠಿಣ ಮಾತುಗಳು ಮನೆಯವರನ್ನು ನೋಯಿಸಲಿದೆ. ಈ ತಿಂಗಳು ಇತರರ ತಪ್ಪುಗಳನ್ನು ಎತ್ತಿ ತೋರಿಸುವುದನ್ನು ಈ ರಾಶಿಯವರು ತಪ್ಪಿಸಬೇಕಾಗುತ್ತದೆ. ಮತ್ತೊಂದೆಡೆ 9ನೇ ಮನೆಯಲ್ಲಿ ಗುರು ಇರೋದರಿಂದ ನಿಮ್ಮ ತಂದೆಯ ಆರೋಗ್ಯವು ಕೂಡ ಸುಧಾರಿಸಲಿದೆ ಮತ್ತು ಅವರ ಬೆಂಬಲ ಮತ್ತು ಸಹಕಾರವೂ ಕೂಡ ನಿಮಗೆ ಸಿಗಲಿದ್ದು ನಿಮ್ಮ ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಸ್ಥಳಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ಸಿಗಲಿದೆ. ಸ್ನೇಹಿತರೆ, ಇದು ಮನೆಯಲ್ಲಿನ ನಕಾರಾತ್ಮಕ ವಾತಾವರಣವನ್ನು ಸ್ವಲ್ಪ ಕಡಿಮೆ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದೇಶಿ ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳು ಮಾಡುವಂತಹ ಪ್ರಯತ್ನಗಳು ಈ ಜುಲೈ ತಿಂಗಳಿನಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀಡಲಿದೆ. ಅದರಲ್ಲೂ ಈ ಜುಲೈ 12ರ ನಂತರ ವೀಸಾ ಸಂದರ್ಶನಗಳು ಸುಲಭವಾಗಿ ಯಶಸ್ವಿಯಾಗ್ತಾ ಹೋಗ್ತವೆ. 5ನೇ ಮನೆಯಲ್ಲಿ ಶನಿಯು ಸ್ವಲ್ಪ ಸೋಮಾರಿತನ ಅಥವಾ ಅಧ್ಯಯನದಲ್ಲಿ ವಿಳಂಬವನ್ನು ಉಂಟು ಮಾಡಬಹುದು. ಅಲ್ಲದೆ 10ನೇ ಮನೆಯಲ್ಲಿ ಕೇತು ನಾನು ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಲು ಸಾಧ್ಯವಿಲ್ಲ ಎಂದು ಹೇಳುವಂತಹ ಆತ್ಮವಂಚನೆಗೆ ಕೂಡ ಕಾರಣವಾಗಬಹುದು. ನೀವು ಈ ಭಯಗಳನ್ನು ಬದಿಗಿಟ್ಟು ಶ್ರದ್ಧೆಯಿಂದ ಅಧ್ಯಯನವನ್ನು ಮಾಡ್ತಾ ಬಂದರೆ ಗುರುವಿನ ಆಶೀರ್ವಾದದಿಂದ ಯಶಸ್ಸನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಹಾಗೆ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ಗುರುವಿನ ಆಶೀರ್ವಾದದಿಂದ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ. ಇನ್ನು ಈ ರಾಶಿಯವರು ಈ ಜುಲೈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಕುಜನಿಂದ ಉಂಟಾಗುವಂತಹ ಕೋಪವನ್ನು ಕಡಿಮೆ ಮಾಡಲು ಮತ್ತು ಕೇತುವಿನಿಂದ ಉಂಟಾಗುವ ಕಡಿಮೆ ಸ್ವಾಭಿಮಾನ ಮತ್ತು ವೃತ್ತಿಪರ ಭಯಗಳನ್ನು ತೊಡೆದುಹಾಕಲು ನಿಮ್ಮ ಸಂಗಾತಿಯೊಂದಿಗೆ ವಿವಾದಗಳು ಮತ್ತು ಕೋಪವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಗೆ ಕೆಂಪು ಹೂವುಗಳಿಂದ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಕೇತು ಪರಿಹಾರಕ್ಕಾಗಿ ನಿಮ್ಮ ವೃತ್ತಿ ಜೀವನದಲ್ಲಿನ ನಿರ್ಲಿಪ್ತತೆ ಮತ್ತು ಸ್ವಯಂ ಕೇಳಿರೆಮನೆಯನ್ನು ತೊಳೆದು ಹಾಕಲು ಹಾಗೆ ಧೈರ್ಯವನ್ನು ಪಡೆಯಲು ಪ್ರತಿದಿನ ಗಣಪತಿ ಅಥವಾ ಶ್ರೀಷ್ಠವನ್ನು ಪಠಿಸ್ತಾ ಬನ್ನಿ.
ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಪರಮ ಗುರುವಿನ ಪೂರ್ಣ ಆಶೀರ್ವಾದವನ್ನು ಪಡೆಯಲು ಗುರುವಾರದಂದು ಸಾಯಿಬಾಬಾ ಅಥವಾ ದತ್ತಾತ್ರೇಯ ಸ್ವಾಮಿಯ ಪೂಜೆಯನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಕೂಡ ಜಪಿಸ್ತಾ ಬನ್ನಿ. ಇದು ನಿಮ್ಮಲ್ಲಿನ ಸಕಾರಾತ್ಮಕ ಬದಲಾವಣೆಗಳನ್ನು ಇನ್ನಷ್ಟು ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.